ಹಾಯ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ಥಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಸಜ್ಜೆ ಹಾಗೂ ನವಣೆಯನ್ನು ಉಪಯೋಗಿಸಿಕೊಂಡು ಉದ್ದಿನ ಬೇಳೆ ಹಾಕಿ ಅದನ್ನು ಹೇಗೆ ಒಂದು ಸೆಟ್ ದೋಸೆ ಹಾಗೂ ಪೇಪರ್ ದೋಸೆ ಮಾಡ್ಬೋದು ಅಂತ ಹೇಳೋದನ್ನು ಹೇಳಿಕೊಡ್ತಾ ಇದ್ದೇವೆ. ಬನ್ನಿ ಸ್ನೇಹಿತರೆ, ಈಗ ಸಿರಿಧಾನ್ಯದ ಸೆಟ್ ದೋಸೆ ಹಾಗೂ ಪೇಪರ್ ದೋಸೆ ಮಾಡೋದು ಹೇಗೆ ಅಂತೇಳಿ ನೋಡುವ. ಮಿಲ್ಲೆಟ್ ದೋಸೆ ಮಾಡಲಿಕ್ಕೆ ನಾನಿವತ್ತು ನವಣೆ ಹಾಗೂ ಸಜ್ಜೆ ತಗೊಂಡಿದ್ದೇನೆ. ಗ್ರಾಮ ರಾಜ್ಯದವ್ರದ್ದು 1 ಕಪ್ಪಷ್ಟು ನವಣೆ ಹಾಕ್ಕೊಂಡಿದ್ದೇನೆ, 1 ಕಪ್ಪಷ್ಟು ಸಜ್ಜೆ ಹಾಕ್ಕೊಂಡಿದ್ದೇನೆ. ಇದನ್ನು ತೊಳೆದು 1 ಗಂಟೆ ನೆನೆಸಿ ಇಟ್ಕೊಂಡಿದ್ದೇನೆ ನಾನಿಲ್ಲಿ. ಇದನ್ನು 1 ಕಪ್ಪು ದಪ್ಪ ಅವಲಕ್ಕಿ 10 ನಿಮಿಷ ನೆನೆಸಿ ಇಟ್ಕೊಂಡಿದ್ದೇನೆ. ನೋಡಿ, ಇದೀಗ ನೆನೆದಿದೆ. ನೆನೆಯಲಿಕ್ಕೆ ಎಷ್ಟು ತೊಳೆದು ನೆನೆಯಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟೇ ನೀರು ಹಾಕ್ಕೊಂಡಿದ್ದೇನೆ. ಇದನ್ನು ಕೂಡ ತೊಳೆದು ಒಂದು 2 ಗಂಟೆ ನೆನೆಸಿ ಇಟ್ಕೊಂಡಿದ್ದೇನೆ. ಇದನ್ನು ಒಂದು 5 ಗಂಟೆಗೆ ಹಾಕಿದೆ ನಾನು. ಈಗ 7 ಗಂಟೆ ಆಯಿತು. ಈಗ ಇದನ್ನು ನುಣ್ಣಗೆ ರುಬ್ಬಿಕೊಳ್ತೇನೆ. ಹಾಗೆ ನನ್ನ ಹತ್ರ ಇಲ್ಲಿ ಇಡ್ಲಿ ಮಾಡುವಾಗ ಅಥವಾ ದೋಸೆ ಮಾಡುವಾಗ ಒಂದು ಸ್ವಲ್ಪ ಉದ್ದು ಜಾಸ್ತಿ ಕಡೆದು ಅದನ್ನೊಂಚೂರು ತೆಗೆದಿಟ್ಕೊಂಡ್ರೆ ನಿಮಗೆ ಈ ಥರ ಇನ್ಸ್ಟೆಂಟಾಗಿ ದೋಸೆ ಮಾಡಲಿಕ್ಕೆ ಆಗ್ತದೆ. ಈಗ ನಾನು ಇದನ್ನು ಕಡೆದಿಟ್ಟ ಇದು ಉದ್ದಿನ ಹಿಟ್ಟು, ಅದರ ಜೊತೆ ಇದನ್ನು ಸೇರಿಸ್ಕೊಂಡು ದೋಸೆ ಮಾಡೋದು ಹೇಗಂತೇಳಿ ತೋರಿಸ್ಕೊಡ್ತೇನೆ. ಈಗ ಮಿಕ್ಸಿ ಜಾರಿಗೆ ನೆನೆದಂತಹ ನವಣೆ ಹಾಗೂ ಸಜ್ಜೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಮೊದಲಿಗೆ ಒಂದು ಸ್ವಲ್ಪ ರುಬ್ಬಿಕೊಳ್ಳುವ, ಆಮೇಲೆ ಅದರ ಜೊತೆ ಅವಲಕ್ಕಿ ಹಾಕ್ಕೊಳ್ಳುವ. ರುಬ್ಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಂಡು ಇದೀಗ ನೋಡಿ ನುಣ್ಣಗೆ ಸಣ್ಣ ಆಯಿತು. ಇದನ್ನು ಈಗ ಬೌಲಿಗೆ ಹಾಕ್ಕೊಳ್ತಾ ಇದ್ದೇನೆ. ಈಗ ಅದೇ ಮಿಕ್ಸಿ ಜಾರಿಗೆ ನೆನೆಲಿಕ್ಕೆ ಹಾಕಿದ ಅವಲಕ್ಕಿ ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ದಪ್ಪ ಅವಲಕ್ಕಿ ಹಾಕಿರೋದು. ದಪ್ಪ ಅವಲಕ್ಕಿ ಇಲ್ಲ ಅಂದರೆ ತೆಳು ಅವಲಕ್ಕಿ ಕೂಡ ಹಾಕ್ಕೊಳ್ಬೋದು. ನೀರು ಸಹಿತ ರುಬ್ಲಿಕ್ಕೆ ಹಾಕ್ತಾ ಇದ್ದೇನೆ. ಇದನ್ನು ಈಗ 1-2 ಸುತ್ತು ಪಲ್ಸ್ ಮೋಡಲ್ಲಿ ಹಾಕಿ ಆಮೇಲೆ ಆ ಉದ್ದನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ. ಇದು ನೋಡಿ ಈಗ ನುಣ್ಣಗೆ ಸಣ್ಣ ಆಯಿತು. ಇದಕ್ಕೆ ಈ ನಾನು ತೆಗೆದು ಇಟ್ಕೊಂಡಂತಹ ಉದ್ದಿನ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಬೇರೆ ಏನೂ ಹಾಕ್ಕೊಳ್ತಾ ಇಲ್ಲ ಇದಕ್ಕೆ. ಉದ್ದನ್ನು ಇದ್ರ ಜೊತೆಗೆ ಹಾಕೋ ಉದ್ದೇಶ ಅಂದರೆ ಸರಿಯಾಗಿ ಮಿಕ್ಸ್ ಆಗಲಿ ಅನ್ನೋ ಕಾರಣಕ್ಕೆ ಮಾತ್ರ, ಬೇರೆ ಯಾವುದೇ ರೀಸನ್ ಇಲ್ಲ. ಇದನ್ನು ಡೈರೆಕ್ಟಾಗಿ ಹಿಟ್ಟಿನ ಜೊತೆಗೆ ಕೂಡ ಸೇರಿಸ್ಕೊಳ್ಬೋದು. ನಾನು ಇದರ ಜೊತೆ ಸರಿಯಾಗಿ ಮಿಕ್ಸ್ ಆಗಲಿ ಅಂತ ಹೇಳೋ ಉದ್ದೇಶಕ್ಕೆ ಅವಲಕ್ಕಿ ಜೊತೆಗೆ ಉದ್ದನ್ನು 1 ರೌಂಡು ಮಿಕ್ಸಿಯಲ್ಲಿ ಪಲ್ಸ್ ಮಾಡಲು ಒಮ್ಮೆ ತಿರುಗಿಸ್ಕೊಳ್ತೇನೆ. ಇದನ್ನು ಕೂಡ ಇದೇ ಹಿಟ್ಟಿಗೆ ಸೇರಿಸ್ಕೊಳ್ಳುವ. ಮಿಕ್ಸಿ ತೊಳಿಲಿಕ್ಕೆ ಹಾಕಿದ 1 ಕಪ್ ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಇದರ ಜೊತೆಗೇನೆ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇದು ನೋಡಿ ಮಾಮೂಲಿ ನಮ್ಮ ಉದ್ದಿನ ದೋಸೆ ಹಿಟ್ಟಿನ ಹದಕ್ಕೆ ಹಿಟ್ಟನ್ನು ರೆಡಿ ಮಾಡಿಕೊಂಡ್ರೆ ಆಯಿತು. ಮಿಲ್ಲೆಟ್ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ನಿಮಗೆ ಗೊತ್ತೇ ಇದೆ. ಆದ್ದರಿಂದ ದೈನಂದಿನ ಆಹಾರದ ಒಂದು ಹೊತ್ತಿನ ಆಹಾರದಲ್ಲಿ ಈ ಥರ ನೀವು ಮಿಲ್ಲೆಟನ್ನು ಉಪಯೋಗಿಸೋದ್ರಿಂದ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು. ಯಾವುದೇ ಮಿಲ್ಲೆಟ್ ಇರ್ಬೋದು ಅದು. ನೋಡಿ, ಇದು ಹಿಟ್ಟು ರೆಡಿ ಆಯಿತು. ಹಿಟ್ಟಿಗೆ ನೋಡಿ ನಾನು ಯಾವುದೇ ಏನೋ ಆಗಲಿ ಸೋಡಾ ಆಗಲಿ ಏನೋ ಹಾಕಲಿಲ್ಲ. ಸೆಟ್ ದೋಸೆ ಮಾಡ್ತಾ ಇದ್ದೇನೆ ಅದರಲ್ಲಿ. ಈಗ ಉದ್ದು ಮಾತ್ರ ನಾನು ನಿನ್ನೆ ಇಡ್ಲಿಗಂತೇಳಿ ಕಡೆದದ್ದು. ಅದನ್ನು ನಿನ್ನೆ ಇಡ್ಲಿ ಅಕ್ಕಿ ಹಾಕೋ ಮೊದಲು ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ನೋಡಿ ಇದೆಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತೇಳಿ, ಎಷ್ಟು ಕಣ್ಣಾಗಿ ಬೀಳ್ತಾ ಇದೆ. ಮಿಲ್ಲೆಟ್ ಸೆಟ್ ದೋಸೆ ರೆಡಿ ಆಯಿತು. ಇದನ್ನು 2 ಕಡೆ ತುಪ್ಪ ಅಥವಾ ಬೆಣ್ಣೆ ನಿಮಗೆ ಏನು ಬೇಕು ಅದನ್ನು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು. ಇನ್ಸ್ಟೆಂಟಾಗಿ ಮಿಲ್ಲೆಟ್ ಸೆಟ್ ದೋಸೆ ರೆಡಿ ಆಯಿತು. ಬೇಕು ಅಂತಾದರೆ ನಿಮಗೆ ಇದು ಕಣ್ಣು ಬೀಳುವುದಿಲ್ಲ ಅಂತಿದ್ರೆ, ಉದ್ದು ಸ್ವಲ್ಪ ಹುಳಿ ಬರಲಿಲ್ಲ ಅಂತ ಏನಾದರೂ ಇದ್ದರೆ ಅದಕ್ಕೆ ಸ್ವಲ್ಪ ಈನೋ ಅಥವಾ ಅಡಿಗೆ ಸೋಡಾ ನೀವು ಏನಾದರೂ ಸೇರಿಸ್ಕೊಳ್ಬೋದು. ನಾನಿವತ್ತು ಇದಕ್ಕೆ ಈಗ ಏನೂ ಹಾಕಲಿಲ್ಲ. ನೋಡಿ, ಇದು 2 ಕಡೆ ಬೆಂದು ಇದು ರೆಡಿ ಆಯ್ತು. ಈಗ
ಹಾಗೆಯೇ ಒಂದು ಪೇಪರ್ ದೋಸೆ ಕೂಡ ಒಯ್ದು ತೋರಿಸ್ತೇನೆ. ಉದ್ದಿನ ದೋಸೆ ಹಾಗೆ ತೆಳ್ಳಗೆ ಹೊಯ್ಲಿಕ್ಕೆ ಬರ್ತದೆ. ಇದು ಕೂಡ ನೋಡಿ ಕಣ್ಣಾಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿಕೊಂಡು ಮೇಲಿಂದ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು 1 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸುವ. ಗರಿಗರಿಯಾದ ದೋಸೆ ಬೇಕು ಅಂತಾದರೆ ಸಣ್ಣ ಉರಿಯಲ್ಲಿ ಬೇಯಿಸಬೇಕು. ಅದನ್ನು ಸಣ್ಣ ಉರಿಯಲ್ಲಿ ಬೇಯಿಸಿ ಫುಲ್ ರೋಸ್ಟ್ ಆಗಲಿಕ್ಕೆ ಬಿಡಬೇಕು. ನನಗಷ್ಟು ಗರಿ ಬೇಡ, ಹಾಗಾಗಿ ನಾನು ಸ್ವಲ್ಪ ಮೊದಲೇ ಎಬ್ಬಿಸ್ತಾ ಇದ್ದೇನೆ. ಮಿಲ್ಲೆಟ್ ಪೇಪರ್ ದೋಸೆ ರೆಡಿ ಆಯಿತು. 2 ಕಡೆ ಕೂಡ ಬೇಯಿಸಿಕೊಳ್ಳುವ. ಇದನ್ನು ಕೂಡ ತೆಗೆದು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ತೇನೆ. ನೋಡಿ ನಮ್ಮ ಪೇಪರ್ ದೋಸೆ ಹಾಗೂ ಸೆಟ್ ದೋಸೆ. ಸೋರೆಕಾಯಿ ಎಣ್ಣೆಗಾಯಿಯೊಂದಿಗೆ ಮಿಲ್ಲೆಟ್ಟಿನ ಸೆಟ್ ದೋಸೆ ಹಾಗೂ ಪೇಪರ್ ದೋಸೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದಗಳು.